ಇಷ್ಟಪಡ್ತೀನಿ. ಯಾಕಂದರೆ ನನ್ನ ತಾತ ಬಿದ್ದೆಡಪ್ಪ ಮೇಷ್ಟ್ರು ಅಂತ, ಬಿದ್ದೆಡಪ್ಪ ಮಂತ್ರೋಳಿ ಮೇಷ್ಟ್ರು ಅಂತ ಹೇಳ್ಬೋದು. ಅವರು ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಇವತ್ತು ಅವರ ಕೈಯಲ್ಲಿ ಕಲಿತಿರೋ ವಿದ್ಯಾರ್ಥಿಗಳೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನಾನು ಅವ್ರ ಮೊಮ್ಮಗ ಅಂತ ಹೇಳ್ಕೊಳ್ಳೋಕ್ಕೂ ಭಾಳ ಖುಷಿ ಆಗುತ್ತೆ. ಅವ್ರು ಹಾಕಿದ ಹಾದಿಯಲ್ಲಿ ನಾವಿವತ್ತು ಅವ್ರ ಮೊಮ್ಮಕ್ಕಳು, ಅವ್ರ ಮಕ್ಕಳು ದಾರಿಯಲ್ಲಿ ಸಾಕ್ತಾ ಇದ್ದೀವಿ. ಇದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನನ್ನ ತಂದೆ ಮಾಲ್ತೇಶ್ ಮಂತ್ರೋಳಿ ಮತ್ತು ತಾಯಿ ರೇಣುಕಾ ಅವ್ರಿಗೂ ಕೂಡ ಒಬ್ಬ ಒಳ್ಳೆಯ ಮಗನಾಗಿ ನಾನು ಶ್ರಮಜೀವಿಯಾಗಿ ಕೂಡ ಕೆಲಸ ಮಾಡ್ಕೊಂತಾನೆ ಓದಿರೋದು. ಯಾವತ್ತೂ ನನ್ನ ತಂದೆ ತಾಯಿಗಳು ಕಷ್ಟ ಕೊಟ್ಟಿಲ್ಲ, ಅಥವಾ ನನ್ನ ತಂದೆ ತಾಯಿಗೆ ಅದು ಬೇಕು ಇದು ಬೇಕಂತ ನಾನು ಯಾವತ್ತೂ ಅವ್ರಿಗೆ ಹೇಳಿಲ್ಲ. ನಾನು ಹೇಳ್ತಿದ್ದು ಒಂದೇ, ನೀವು ಆರಾಮಿರಿ, ನನಗೆ ನನ್ನ ಜೀವನ ಕಟ್ಕೊತೀನಿ, ಎದುರುಬೇಡಿ, ನಾನು ಶ್ರಮ ಪಡ್ತೀನಿ ಅಂತ ಹೇಳ್ತಿದ್ದೆ. ಮತ್ತು ಅಷ್ಟೇ ಅಲ್ಲದೆ ನಾನು ನಿಮಗೆ ನೀವು ಯಾವತ್ತೂ ಚಿಂತೆ ಮಾಡಬೇಡಿ, ನನ್ನ ಕೈಲಿ ಆದಷ್ಟು ಸಾಧ್ಯವಾಗಿ ನಾನು ಏನೇ ಕೆಲಸ ಮಾಡ್ಕೊತಾನೆ ಓದಿ ಏನಾದರೂ ನಿಮಗೆ ಸಾಧನೆ ಮಾಡ್ತೀನಿ ಅಂತ ಯಾವಾಗಲೂ ಹೇಳ್ತಿದ್ದೆ. ಅಷ್ಟೇ ಅಲ್ಲದೆ ನನ್ನ ಎಂಟೈರ್ ಕುಟುಂಬ ಆಗಿರ್ಬೋದು, ಮಂತ್ರೋಳಿ ಕುಟುಂಬ ಆಗಿರ್ಬೋದು, ಮತ್ತು ಅಗಳಕೇರಿಯ ಸಿಂಧವಿ ಕುಟುಂಬ ಆಗಿರ್ಬೋದು, ಎಲ್ಲರಿಗೂ ಇದು ಕ್ರೆಡಿಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜೀವನದಲ್ಲಿ ಬರೀ ಕೇವಲ ನಾವು ಮಾಡಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದೆ ಭಾಳ ಜನ ಸಪೋರ್ಟ್ ಮಾಡ್ತಿರ್ತಾರೆ. ಅದು ಇಂಡೈರೆಕ್ಟ್ ಆಗಿರ್ಬೋದು, ಅದು ಡೈರೆಕ್ಟ್ ಆಗಿರ್ಬೋದು. ಬಟ್ ಅವ್ರ ಸಪೋರ್ಟು, ಅವ್ರ ಆಶೀರ್ವಾದ ಇದ್ದಾಗ ನಾವೇನಾದರೂ ಸಾಧನೆ ಮಾಡೋಕ್ಕೆ, ಏನಾದರೂ ಮುಂದೆ ಹೋಗೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿ ನಾನು ಜೀವರ್ ಕಾಲೇಜಲ್ಲಿ ಓದುವಾಗ ಕೂಡ ನನಗೆ ಹಲವಾರು ಟೀಚರ್ಸ್ಗಳಾಗಿರ್ಬೋದು, ಲೆಕ್ಚರ್ಸ್ಗಳಾಗಿರ್ಬೋದು ಭಾಳ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ಏನಾದರೂ ಮುಂದೆ ಹೋಗೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿ ನಾನು ಜೀವರ್ ಕಾಲೇಜಲ್ಲಿ ಓದುವಾಗ ಕೂಡ ನನಗೆ ಹಲವಾರು ಟೀಚರ್ಸ್ಗಳಾಗಿರ್ಬೋದು, ಲೆಕ್ಚರ್ಸ್ಗಳಾಗಿರ್ಬೋದು ಭಾಳ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ನಮ್ಮ ಜೀವರ್ ಕಾಲೇಜಿನ ಪ್ರಾಚಾರ್ಯರಾದ ಪಾಟೀಲ್ ಸರ್ ಅವರು ಭಾಳ ನನಗೆ ಎಂಕರೇಜ್ ಮಾಡ್ತಿದ್ರು. ಅವರು ನನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡು, ನೀನು ಹೈಯರ್ ಎಜುಕೇಷನ್ ಹೋಗು, ಯಾಕಂದರೆ ಅದು ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅವ್ರು ಕೊಟ್ಟ ಡೈರೆಕ್ಷನಿಂದ ನಾನು ಬೆಂಗಳೂರು ಯೂನಿವರ್ಸಿಟಿಗೆ ಜಾಯ್ನ್ ಆದೆ. ಬೆಂಗಳೂರು ಯೂನಿವರ್ಸಿಟಿಲಿ ಕೂಡ ನಾನು ಎಲ್ಲ ಪ್ರೊಫೆಸರ್ಗೂ ಥ್ಯಾಂಕ್ಫುಲ್ ಮಾಡ್ತೀನಿ. ಯಾಕಂದರೆ ಅವರಲ್ಲಿ ನನಗೆ ಒಳ್ಳೆಯ ಶಿಕ್ಷಣ ನೀಡಿದರು. ಕೇಶವ ಸರ್ ಆಗಿರ್ಬೋದು, ಬಸವರಾಜ್ ಬೆಂಡಿ ಸರ್ ಆಗಿರ್ಬೋದು, ಪುಟ್ಸ್ವಾಮಿ ಸರ್ ಆಗಿರ್ಬೋದು, ಭಾರತಮ್ಮ ಮೇಡಮ್ ಆಗಿರ್ಬೋದು, ರಾಜೇಂದ್ರ ಸರ್ ಆಗಿರ್ಬೋದು, SAB ಮೇಡಮ್ ಆಗಿರ್ಬೋದು, ಎಲ್ಲ ಪ್ರೊಫೆಸರ್ಸು ಕೂಡ ಒಳ್ಳೆಯ ರೀತಿಯಿಂದ ನಮಗೆ ಶಿಕ್ಷಣ ನೀಡಿ ಅಲ್ಲೂ ಕೂಡ ನಮಗೆ ಒಳ್ಳೆಯ ರೀತಿಯಿಂದ ಅಂಕಗಳನ್ನು ಪಡೆದು ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಬರಂಗೆ ಮಾಡಿದರು. ಅಷ್ಟೇ ಅಲ್ಲದೆ ನಮ್ಮ ತಿಪ್ಪಾಪುರ ಗ್ರಾಮದ ಪ್ರತಿಯೊಬ್ಬ ಯುವಕ ಇವತ್ತು ಮತ್ತು ಎಲ್ಲ ಗ್ರಾಮದ ಹಿರಿಯರಿಗೂ ನಾನು ಇದನ್ನು ಕ್ರೆಡಿಟ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೇವಲ ನಾವು ರೀತಿಯಿಂದ ಓದಿ ಮತ್ತು ಗ್ರಾಮಕ್ಕೆ ಒಂದು ಹೆಸರು ತರಂಗೆ ಆಗುತ್ತೆ. ಅದಷ್ಟೇ ಅಲ್ಲದೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿರುವ BSM ಹಾಸ್ಟೆಲ್ ವಿದ್ಯಾರ್ಥಿಯಾಗಿದ್ದು, ಅಲ್ಲಿನ ವಾರ್ಡನ್ ಮೇಡಮ್ ಆದ ಗುಲ್ಫಿದಾ ಮೇಡಮ್ ಅವ್ರಿಗೂ ಮತ್ತು ಅಲ್ಲಿನ ಎಲ್ಲ ನಮ್ಮ BSM ವಿದ್ಯಾರ್ಥಿಗಳಿಗೂ ಮತ್ತು ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನಾನು ಈಗ ಈ ನನ್ನ ರ್ಯಾಂಕ್ನ ಕ್ರೆಡಿಟ್ನ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಸಪೋರ್ಟ್ ಭಾಳ ಇದೆ. ಕೇವಲ ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕಿಲ್ಲ. ಯಾಕಂದರೆ ನಾನು ಪ್ರಯತ್ನ ಪಟ್ಟಿದ್ದೀನಿ, ಅದಕ್ಕೆ ದೇವರು ಪ್ರತಿಫಲವಾಗಿ ನನಗೆ ರ್ಯಾಂಕ್ ನೀಡಿ ಗೋಲ್ಡ್ ಮೆಡಲ್ ನೀಡ್ತಾ ಇದ್ದೇನೆ. ಆದರೆ